ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆಡುಮಟ್ಟದ ಸೊಕ್ಕಿಲ್ಲ ಸರ್ವತ್ರ ಬರೆಯದ ಸಾಹಿತ್ಯ ಪ್ರಕಾರಗಳೆಲ್ಲ ಶ್ರೀಮತಿ ಭವ್ಯ ಜಗಮಣಿಯವರು ಆಯೋಜಿಸದೇ ಇರುವ ಕ್ರಿಯಾಶೀಲ ಚಟುವಟಿಕೆಗಳಿಂದ ನನಗೆ ಅವರು ಪರಿಚಯ ಆಗಿದ್ದು ಈ ರೀತಿ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಾ ಇರೋದ್ರಿಂದ ತುಂಬ ಮಕ್ಕಳನ್ನ ಅವರು ಕಾಂಪಿಟೇಷನ್ಗಳಿಗೆ ಸೇರಿಸ್ತಾ ಇದೆ. ನಮ್ಮಿಬ್ಬರು ಸಂಬಂಧ ಹೇಗೆ ಬೆಳೀತು ಅಂತ ಹೇಳಿದ್ರೆ ಬರೀ ನಾವು ಕರ್ನಾಟಕದಲ್ಲಿರಲಿಲ್ಲ, ಬೇರೆ ರಾಜ್ಯಕ್ಕೆ ಕೂಡ ಹೋಗಿ ಬಂದ್ರಿ ಇಬ್ಬರು. ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ವಿ. ಅಷ್ಟು ನಮ್ಮಿಬ್ಬರದು ಬಾಂಧವ್ಯ. ಹೇಳ್ತಾರೆ ಎರಡು ಜಡೆ ಒಂದು ಕಡೆ ಸೇರಲ್ಲ, ಹೆಣ್ಣು ಹೆಣ್ಣಿಗೆ ಶತ್ರು ಅಂತ. ಅದೆಲ್ಲವೂ ನಮ್ಮಿಬ್ಬರ ವಿಚಾರದಲ್ಲಿ ಸುಳ್ಳಾಗಿದೆ. ನಾವಿಬ್ಬರು ಸೇರಿ ಮಾಡ್ತಾ ಇರುವಂತಹ ಕೆಲಸ ತುಂಬ ಮಾಡ್ತಾ ಇದ್ದೀವಿ ಇಬ್ಬರು. ಅದೇ ಒಂದೇ ಮನಸ್ಥಿತಿ ಇದ್ರೆ ಏನಾದರೂ ಸಾಧನೆ ಮಾಡ್ಬೋದು ಅನ್ನಲಿಕ್ಕೆ ಒಂದು ಬರೀ ಒಬ್ಬರು ಸ್ನೇಹಿತೆ ಅಲ್ಲ, ನನ್ನ ಅಕ್ಕನ ಥರ ಅಷ್ಟು ಬಾಂಧವ್ಯ ನಮ್ಮಿಬ್ಬರಲ್ಲಿ. ನಮ್ಮಿಂದ ಬೆಳೆದಂತಹ ಮಕ್ಕಳು ಇವತ್ತು ತುಂಬ ಇವರಿಂದ ಬಹುಮಾನಗಳನ್ನು ಪಡೆದಿದ್ದಾರೆ. ಫ್ಯಾನ್ಸಿಲೆಸ್ ಕಾಂಪಿಟೇಷನ್ ಇರ್ಬೋದು, ಚಿತ್ರಕಲೆ ಕಾಂಪಿಟೇಷನ್ ಇರ್ಬೋದು, ಆಮೇಲೆ ಭಾಷಣ, ಭಕ್ತಿಗೀತೆ ಸ್ಪರ್ಧೆ, ಭಾವಗೀತೆ ಸ್ಪರ್ಧೆ ಎಲ್ಲದಕ್ಕೂ ಅವರು ಇನ್ನೂ ಗ್ರೂಪಲ್ಲಿ ಆಗ್ತಾ ಇದ್ದಂಗೆ ನಮ್ಮ ಮಕ್ಕಳಿಗೆ ಮುಂಚಿತವಾಗಿ ಹೇಳ್ಬಿಡ್ತೀವಿ ಅವರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದರೆ ಅವರಿಗೆ ನಾನು ನಮ್ಮ ಶಾಲೆಯವರಿಗಿಂತ ಹೆಮ್ಮೆಯಿಂದ ಅಭಿನಂದನೆಗಳನ್ನು ಹೇಳ್ತೀವಿ. ಇನ್ನು ನಾವು ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿದ್ರೆ ಈಗಿನ ಒಂದು ಯುವ ಸಮುದಾಯಕ್ಕೆ ನನ್ನ ಒಂದು ಈಗ ನೋಡಿ ಅಂದರೆ ನೀವೆಲ್ಲ ಕೇಳಿರ್ಬೋದು, ಮೊಬೈಲ್ ಬಿಡಿ, ಪುಸ್ತಕ ಇರಲಿ. ನಾನು ಕೂಡ ಒಂದು ಅಂತರಾಳದ ಭಾವನೆಯಿಂದ ಹೇಳ್ತಾ ಇದ್ದೀನಿ. ನಾನು ಒಂದು ಶಿಕ್ಷಕಿ, ನಾನು ಒಂದು ಯುವ ಸಮುದಾಯವನ್ನು, ನನಗೂ ಕೂಡ ಒಂದು ಹೆಣ್ಣು ಒಂದು ಗಂಡು ಮಗು ಇದೆ, ಅವಳಿ ಜೋಳಿ ಬಂದು ಅವರನ್ನು ಸೇರಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಇದ್ದರೆ ಫಸ್ಟ್ ಮೊಬೈಲನ್ನು ಬಿಡಿ. ಮೊಬೈಲಿಂದ ಬದುಕಲಿಕ್ಕೆ ಆಗಲ್ಲ ಅವರು, ಆದರೆ ಬದುಕೋದು, ಆದರೆ ಪ್ರಯತ್ನ ಪಟ್ಟರೆ ಬದುಕೋದು. ಮೊದಲಿಗೆ ತಂದೆ ತಾಯಿಯನ್ನ ಗೌರವಿಸೋದು ಕಲಿ ಮನೆಯಲ್ಲಿ, ಗುರು ಹಿರಿಯರನ್ನ ಗೌರವಿಸೋದು ಕಲಿ ಮನೆಯಲ್ಲಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲು. ನೀವು ಮನೆಯಲ್ಲಿ ಯಾವ ಸಂಸ್ಕಾರವನ್ನು ಕಲಿತು ಹೊಸದಿಂದ ದಾಟ್ತೀರಾ, ಅವಾಗಿ ನಿಮ್ಮ ಸಂಸ್ಕಾರವನ್ನು ಸಮಾಜ ಹೇಳುತ್ತೆ. ನಮ್ಮ ನಾಲಿಗೆ ನಮ್ಮ ಇಡೀ ನಡತೆಯನ್ನು ಹೇಳುತ್ತೆ, ನಮ್ಮ ಜೀವನವನ್ನು ಹೇಳುತ್ತೆ. ಅನ್ನಾಗಿ ನಿಮ್ಮ ನಡೆವಳಿ ಎಲ್ಲಿಂದ ಪ್ರಾರಂಭ ಆಗಬೇಕಪ್ಪ ಅಂತಂದ್ರೆ ಮನೆಯಿಂದ ಪ್ರಾರಂಭ ಆಗಬೇಕು, ತಾಯಿಯಿಂದ ಪ್ರಾರಂಭ ಆಗಬೇಕು, ತಂದೆಯಿಂದ ಪ್ರಾರಂಭ ಆಗಬೇಕು. ನಾವು ಆ ಥರ ಹೇಳ್ತಾ ಹೋದ್ರೆ ಮನೆಗಳಲ್ಲೇ ಸಮಸ್ಯೆಗಳಿವೆ. ಕೆಲವೊಂದು ಸೃಷ್ಟಿಯಾಗದೆ ಮನೆಗಳಿಂದ, ಅದು ಬಿಡಿಸಿ ಹೇಳ್ತಾ ಹೋದರೆ ಅದು ತುಂಬ ಇತಿಹಾಸ ಆಗುತ್ತೆ. ಆದರೆ ನಾವು ಕೂಡ ಪೋಷಕರಾದವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮಕ್ಕಳಿದ್ದಾರೆ, ಮಕ್ಕಳ ಜೊತೆ ನಮ್ಮ ವರ್ತನೆ ಹೇಗಿರಬೇಕು, ಹಿರಿಯವರಿದ್ದಾರೆ, ಹಿರಿಯವ್ರ ಜೊತೆ ನಮ್ಮ ವರ್ತನೆ ಹೇಗಿರಬೇಕು. ನಾನು ಈ ಥರ ಮಾತಾಡಿದ್ರೆ ನನ್ನ ಮಗಳು ಮುಂದೆ ಹೇಗೆ ಮಾತಾಡ್ತಾಳೆ, ನಾನು ಈ ಥರ ಇದ್ದರೆ ನನ್ನ ಮಗ ಮುಂದೆ ಹೇಗೆ ಈ ಥರ ಮಾತಾಡ್ತಾಳೆ, ಎಲ್ಲವನ್ನೂ ಎಚ್ಚರಿಕೆಯನ್ನ ಪೋಷಕರು ಗಮನದಲ್ಲಿಟ್ಕೊಂಡ್ರೆ ಮಕ್ಕಳು ತನ್ನಿಂದಾನೇ ಗಮನದಲ್ಲಿಟ್ಕೊಳ್ತಾರೆ. ಅದು ನನ್ನ ಕಳಕಳಿಯ ಪ್ರಾರ್ಥನೆ. ನಾನು ಒಬ್ಬ ಸಾಮಾನ್ಯ ಶಿಕ್ಷಕಿಯಾಗಿರೋದ್ರಿಂದ ಅಮ್ಮ ಗರ್ಭದಲ್ಲಿ ಉಸಿರು ಕೊಟ್ಟರು. ಇವತ್ತು ನಾನು ಈ ಮಟ್ಟಕ್ಕೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಹೆತ್ತವರು ಎಷ್ಟು ಕಾರಣ, ನನ್ನ ಗುರುಗಳು ಅಷ್ಟೇ ಕಾರಣ, ನನ್ನ ಕೈಲಿನ ಪತಿ ಅಷ್ಟೇ ಕಾರಣ. ಇವತ್ತು ಬೇರೆಯವರಿಗೆ ಮಾದರಿಯಾಗಿ ನಾವು ಇಷ್ಟು ಒಂದು ಹಿತವಚನವನ್ನು ಹೇಳ್ತೀವಿ ಅಂತ ಹೇಳಿದ್ರೆ ಅಲ್ಲಿಂದ ನಾವು ರೂಢಿಸ್ಕೊಂಡು ಬಂದಿದ್ದೀವಿ ಅಂತ ಅರ್ಥ. ನಾವು ಕಲ್ಲು ಮುಳ್ಳುಗಳನ್ನು ಮೆಟ್ಟಿ ನಿಂತವ್ರೆ. ನಾವು ಸುಖದಿಂದ ಏನೋ ಹುಟ್ಟಿದ ಮನೆಯಲ್ಲಿ ಮೆಟ್ಟಿನ ಮನೆಯಲ್ಲಿ ಸುಖದಿಂದ ಬೆಳೆದಿರ್ಬೋದು, ಆದರೆ ಹೊರ ಸಮಾಜದಲ್ಲಿ ನಾವು ಅವಮಾನಗಳನ್ನು ಎದುರಿಸ್ತವ್ರೆ, ನಾವು ಕಷ್ಟ ನಷ್ಟಗಳನ್ನು ಅದನ್ನೆಲ್ಲ ಮೆಟ್ಟಿ ನಿಂತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ನಮ್ಮಲ್ಲಿ ಚೆನ್ನಾಗಿ ಬರಬೇಕು. ನಾನು ಹೋಗ್ಬೇಕು. ನೀವು ತುಂಬ ಮಕ್ಕಳನ್ನು ಗಮನಿಸಿರ್ಬೋದು, ಓದೋದ್ರಲ್ಲಿ ಆಸಕ್ತಿ ಇಲ್ಲ ಅವ್ರಿಗೆ, ಖಂಡಿತ ಓದೋದ್ರಲ್ಲಿ ಆಸಕ್ತಿ ಇಲ್ಲ. ಅವರ ಆಸಕ್ತಿಗಳೇ ಬೇರೆ ಬೇರೆ ವಿಚಾರದಲ್ಲಿ. ಅವ್ರು ಏನೋ ಒಂದು ಓದ್ರಲ್ಲಿ ತೊಡಗಿರ್ತಾರೆ. ಶಿಕ್ಷಕರಾದರೂ ನಾವು ಗಮನಿಸ್ಬೇಕು, ತಂದೆ ತಾಯಿಯಾದರೂ ಮಗುವಿನ ವರ್ತನೆಯಲ್ಲಿ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆ. ಯಾಕೆ ನನ್ನ ಮಗು ದಿನ ಇದ್ದಂಗಿಲ್ಲ, ಯಾಕೆ ನನ್ನ ಮಗಳು ದಿನ ಇದ್ದಂಗಿಲ್ಲ, ಅವ್ರು ತೊಡೋ ಬಟ್ಟೆಗಳಲ್ಲಿ ಇರ್ಬೋದು, ಅವ್ರು ನಡ್ಕೊಳ್ಳೋ ರೀತಿಯಲ್ಲಿ ಇರ್ಬೋದು, ಎಲ್ಲವನ್ನೂ ನಾವು ವೈಯಕ್ತಿಕವಾಗಿ ಗಮನಿಸಿದ್ದೇ ಆದರೆ ಮಾತ್ರ ಸದೃಢ ಸಮಾಜವನ್ನು ಕಲಿಯಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಕಲಿಯಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ತೀವಿ, ನಮಗೆ ತುಂಬ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಮನೆಗಳಲ್ಲಿ ಸೀರಿಯಲ್ ನೋಡೋದು ನಿಜವಾಗ್ಲೂ ಬದಲಾವಣೆ ಆಗಿದೆ. ತುಂಬ ನಾವು ಪೋಷಕರ ಸಭೆ ಇದ್ರೆ ಫಸ್ಟ್ ನೀವು ಸೀರಿಯಲ್ ನೋಡೋದು ಬಿಡಿ, ತನ್ನಿಂದ ತಾನೇ ಮಕ್ಕಳು ಪುಸ್ತಕ ಹಿಡಿತಾರೆ ಅಂತೇಳಿ ಮಕ್ಕಳು ನನ್ನ ರೂಮಿಗೆ ಹಾಕಿಬಿಡೋದು. ಅಮ್ಮ ಸೀರಿಯಲ್ ನೋಡ್ತಾ ಇರೋದು, ಮಗು ಏನು ಓದುತ್ತೆ, ಮಗುಗೂ ಸ್ಟೋರಿ ಗೊತ್ತಿರುತ್ತೆ. ಅಮ್ಮನೇ ಹೇಳ್ದೇ ಇರೋ ಸ್ಟೋರಿಯೆಲ್ಲ ಮಗುನೇ ಹೇಳಿ, ಅಮ್ಮ ಮುಂದೆ ಸೀನಿಂಗ್ ಆಗ್ಬೋದು, ಅಮ್ಮ ಮುಂದೆ ಹಂಗೆ ಆಗ್ಬೋದು ಅಂತ. ಅದ್ರ ಬಗ್ಗೆ ನಾವೇ ದಿನ ಒಂದಿಷ್ಟು ಗಂಟೆ ಟಿವಿ ಆಫ್ ಮಾಡಿ ಮಗು ಪಕ್ಕನೇ ಕೂತಿದ್ದೆ ಆದರೆ ಯಾಕೆ ಮಗು ಓದೋ ಆಸಕ್ತಿ ಬರಲ್ಲ? ನೀವು ಒಂದು ತಿಂಗಳು ಹೀಗೆ ಮಾಡಿ ನೋಡಿ, ಖಂಡಿತವಾಗ್ಲೂ ಮಗುವೇ ಕಲಿಯುತ್ತೆ. ಅಮ್ಮ ಬಾ ನನ್ನ ಪಕ್ಕ ಕೂತ್ಕೋತ. ಆಮೇಲೆ ತನ್ನಿಂದಾನೇ ಮಗು ಅಮ್ಮ ನೀವು ಕೆಲಸ ಮಾಡ್ಕೊಂಡು ನಾನು ಓದ್ತೀನಿ ಅನ್ನತ್ತೆ.
ಬದಲಾವಣೆ ನಮ್ಮಿಂದ ಆಗ್ಬೇಕಾಗಿರೋದು. ಯಾರೋ ಬದಲಾವಣೆ ಮಾಡ್ತಾರೆ ಅಂತ ನಾವು ಕಾಯೋದು ಬೇಡ. ನಮ್ಮಿಂದ ಬದಲಾವಣೆ ಆದ್ರೆ ಖಂಡಿತ ಸಮಾಜದಲ್ಲಿ ನಾವೇನಾದ್ರೂ ಸಾಧನೆ ಮಾಡ್ಬೋದು. ಸಾಮಾನ್ಯವಾಗಿ ನಾವು ಒಂದಿಷ್ಟು ಮಕ್ಕಳನ್ನು ನೋಡ್ತೀವಿ, ಗಿಫ್ಟೆಡ್ ಚೈಲ್ಡ್ ಅಂತ ಕರಿತೀವಿ. ಯಾಕೆ? ನಮ್ಮನೆ ಮಕ್ಕಳು ಗಿಫ್ಟೆಡ್ ಚೈಲ್ಡ್ ಅಲ್ವಾ? ಯಾಕೆ? ನಮ್ಮ ಮಕ್ಕಳು ದೇವರ ವರದಾನ ಅಲ್ವಾ? ಯಾಕೆ? ಆ ಮಕ್ಕಳನ್ನ ನಾವು ದೇವರ ವರಪುತ್ರರು ಅಂತ ಬೆಳೆಸ್ಲಿಕ್ಕಾಗಲ್ವಾ? ಇದು ನನ್ನ ವಾದ. ನಾವು ತುಂಬಾ ಮಕ್ಕಳಿಗೆ ಸನ್ಮಾನ ಮಾಡುವಾಗ ಇದು ದೇವರ ಕೊಡುಗೆ ಮೇಡಮ್, ನೀವು ಇವ್ರಿಗೆ ಸನ್ಮಾನ ಮಾಡುವ ನನ್ನ ಮನಸ್ಸಲ್ಲ. ಯಾಕೆ? ನಮ್ಮ ಗರ್ಭದಲ್ಲಿ ಹುಟ್ಟಿರುವಂತ ಮಗು ದೇವರ ವರದಾನ ಅಲ್ವಾ? ಖಂಡಿತ ಜಗತ್ತಿನಲ್ಲಿರುವ ಪ್ರತಿಯೊಂದು ಮಗುವು ಕೂಡ ದೇವರ ವರಪ್ರಸಾದ. ಹಾಗೆ ನಾವು ಆ ಮಗುವನ್ನು ಮೌಲ್ಯಯುತವಾಗಿ ಬೆಳೆಸ್ಬೋದು. ಆ ರೀತಿ ಒಂದಿಷ್ಟು ಮಕ್ಕಳ ಮಾಹಿತಿಯನ್ನು ಕರ್ನಾಟಕದಲ್ಲಿ ಸಾಧನೆ ಮಾಡಿರುವಂತಹ ಒಂದಿಷ್ಟು ಮಕ್ಕಳನ್ನ ನಾನು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಇವರು ಅತ್ಯಂತ ಸಾಧನೆ ಮಾಡ್ತಾರೆ. ಏನಪ್ಪ ಸಾಧನೆ ಮಾಡಿರೋದ್ರಿಂದ, ಅನ್ವಿತ್ ಕೊಲ್ಲು ಬೆಂಗಳೂರು, ಇವನು 10 ವರ್ಷದಲ್ಲಿ ಭಾರತೀಯ ವಿಜ್ಞಾನದ ಬಗ್ಗೆ 1800 ಪುಟಗಳಷ್ಟು ಬರೆದಿದ್ದನ್ನ ನಿರಂತರವಾಗಿ ಓದಿದ್ದಾನೆ. ಅವನಿಗೆ ಒಂದು ಚಪ್ಪಾಳೆ. ಶ್ರೇಯಸ್ ಶೆಟ್ಟಿ ಮಂಗಳೂರು, ತನ್ನ 13ನೇ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟದ ಚೆಸ್ ಚಾಂಪಿಯನ್, ರಾಷ್ಟ್ರ ಮಟ್ಟದಲ್ಲಿ, ಅವನಿಗೆ ಒಂದು ಚಪ್ಪಾಳೆ. ಹಾಗೆ ಅನ್ವಿತ್ ಕೊಲ್ಲೂರು, ಇವರು ಅಷ್ಟೇ. ನೀವು ರೂಬಿಕ್ಸ್ ಕೇಳಿದ್ದೀರಾ? ನಾವು ಆಟ ಆಡ್ತೀವಲ್ಲ, ಅದನ್ನ ನೋಡಿದಾಗ ನಮ್ಮಲ್ಲಿ ಒಂದು ಕಲ್ಪನೆ ಬರುತ್ತೆ, ಏನೋ ಇರ್ಬೋದು ಅಂತ. ಏನೂ ಇಲ್ಲ ಮಕ್ಕಳ, ಇವತ್ತು ಹೋಗಿ ನೀವು ಟ್ರೈ ಮಾಡಿ ನಾವು ಅವನನ್ನೇ ಮೀರಿಸ್ಬೋದು. 1000ಕ್ಕೂ ಹೆಚ್ಚು ಮಾದರಿಯ ರೂಬಿಕ್ಸ್ ಅನ್ನ ಅವ್ರು ಮಾಡಿ ಸಾಧನೆಯನ್ನ ಮಾಡಿದಾರಂತೆ. ಅವನಿಗೊಂದು ಚಪ್ಪಾಳೆ. ಅದೇ ರೀತಿ ನಮ್ಮ ಮಕ್ಕಳಲ್ಲೂ ಇದಕ್ಕಿಂತ ಮೀರಿದ ಒಂದು ಪ್ರತಿಭೆ ಇದೆ. ನಾವು ಅದನ್ನು ಹೊರಗೆ ತೆಗೆಯೋಣ, ನಾವು ಜಗತ್ತಿಗೆ ಅದನ್ನು ತೋರಿಸೋಣ. ಇದು ಏನಕ್ಕೆ ನಾನು ಪಟ್ಟಿ ಮಾಡಿದೆ ಅಂದ್ರೆ, ಸುಮ್ಮನೆ ಹೀಗೆ ಒಂದು ಮಕ್ಕಳ ಪುರಸ್ಕಾರ ಅಂತ ಇರ್ತಲ್ಲ, ಒಂದಿಷ್ಟು ಸಾಧನೆ ಮಾಡಿದ ಮಕ್ಕಳನ್ನ ಹೇಳಿ ಅವ್ರಿಗೆ ಸ್ಫೂರ್ತಿ ತುಂಬೋಣ ಅಂತ ಹೇಳಿ ಅಷ್ಟೇ ಪಟ್ಟಿ ಮಾಡ್ಕೊಂಡಿದ್ದು. ಯಾರಿಗೂ ಗೊತ್ತು ಯಾವ ಹಂತದಲ್ಲಿ ಯಾವ ಹಾವಿದೆ ಅಂತ. ನೀವು ಮುಂದೊಂದಿನ ಮಹಾನ್ ವ್ಯಕ್ತಿಗಳಾಗ್ಬೋದು, ಮುಂದೊಂದಿನ ಅಬ್ದುಲ್ ಕಲಾಂ ಆಗ್ಬೋದು, ಮುಂದೊಂದಿನ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗ್ಬೋದು. ಹಾಗಾಗಿ ನಮ್ಮ ಮನೆಯಲ್ಲಿರುವ ಮಕ್ಕಳನ್ನು ದೇವರ ವರಪ್ರಸಾದ, ಸಾಧಕರು ಅಂತ ಹೇಳಿ ಅವರನ್ನ ನಾವು ತಯಾರಿ ಮಾಡೋಣ. ಹಾಗೆ ನಾವು ತುಂಬ ಕಾರ್ಯಕ್ರಮಗಳಿಗೆ ಹೋದಾಗ ತುಂಬ ಗಮನಿಸೋದು ಏನಪ್ಪ ಅಂತ ಹೇಳಿದ್ರೆ, ಶಾಲೆ ಮಾಡ್ತೀವಿ, ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಏನು ಮಾಡೋಣ, ನಾವು ಸ್ವಲ್ಪ ಪರಿಸರ ಕಾಳಜಿಯನ್ನು ಬೆಳೆಸ್ಕೊಳ್ಳೋಣ, ಒಂದಿಷ್ಟು ಪರಿಸರ ಕಾಳಜಿಯನ್ನು ಬೆಳೆಸ್ಕೊಳ್ಳೋಣ. ನಾವು ಅವ್ರಿಗೆ ಹೇಳೋಣ, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಅಂತ. ಒಂದಿಷ್ಟು ಈ ರೀತಿ ಸಮಾಜ ಕಳಕಳಿ ಇರುವ ಒಂದು ಪ್ರಾರ್ಥನೆಯನ್ನ ಮಾಡೋಣ. ನಾನು ತುಂಬಾ ಫಂಕ್ಷನ್ಗಳಿಗೆ ಹೋದಾಗ ಗಿಡಗಳನ್ನ ಇಟ್ಟಾಕೊಡ್ತೀನಿ, ಮತ್ತೆ ಅವ್ರಿಗೆ ಅಡ್ವೈಸ್ ಒಂದಿಷ್ಟೆಲ್ಲ ಹಾಕಿರ್ತೀನಿ ಅಲ್ಲಿ. ಅವ್ರು ಬಂದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂದ್ರೆ, ನನ್ನ ಶಾಲಾ ಕೋಣೆ ಕೂಡ ಮಗು ಬಂದ ತಕ್ಷಣ ಅದೆಲ್ಲ ನೋಡ್ತಾ ಇರುತ್ತೆ. ಊರುಗಳನ್ನು ಕಚ್ಚಬೇಡ, ಕೆಟ್ಟ ಭಾಷೆಯನ್ನ ಮಾತಾಡಬೇಡ, ಹಿರಿಯವರಿಗೆ ಏಕವಚನದಲ್ಲಿ ಉತ್ತರಿಸಬೇಡ, ದೊಡ್ಡ